ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬ್ಲೌಸ್ಗೆ ನಾರ್ಮಲ್ ಪೈಪಿಂಗ್ ಕೊಡೋದಕ್ಕೋಸ್ಕರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಕ್ಲಾತು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ ಕ್ರಾಸ್ ಆಗಿ ಒಂದು 3-4 ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ಬ್ಲೌಸ್ಗೆ ನಾರ್ಮಲ್ ಪೈಪಿಂಗೇ ಕೊಡ್ತಿದ್ದೀನಿ. ಒಂದು 3-4 ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವ ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ. ಜಾಯಿಂಟ್ ಮಾಡುವಾಗ ಆಪೋಸಿಟ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಪೀಸ್ಗಳೆಲ್ಲ ಜಾಯಿಂಟ್ ಆದಮೇಲೆ ಸ್ಟ್ರೈಟಾಗಿ ಈ ರೀತಿ ಕಾಣಬೇಕು ನಮಗೆ. ಇದು ನಾರ್ಮಲ್ ಪೈಪಿಂಗ್ ಆಗಿರೋದ್ರಿಂದ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಇವರು ಸ್ವಲ್ಪ ಏಜ್ಡ್ ಪರ್ಸನ್ನೇ, ಇವರಿಗೆ ಥ್ರೆಡ್ ಪೈಪಿಂಗ್ ಎಲ್ಲ ಏನೂ ಬೇಕಾಗಿಲ್ಲ, ಅದಕ್ಕೋಸ್ಕರ ನಾರ್ಮಲ್ ಪೈಪಿಂಗೇ ಕೊಡ್ತಿದ್ದೀನಿ. ನೋಡಿ, ಫೋಲ್ಡಿಂಗ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ಗೆ ಉಲ್ಟಾ ಸೈಡು ಒಂದು ಇಂಟು ಮಾರ್ಕ್ ಹಾಕ್ತಿದ್ದೀನಿ. ನೋಡಿ, ಟಾಪ್ ಯಾವುದು ಬಾಟಮ್ ಯಾವುದು ಗೊತ್ತಾಗೋದಕ್ಕೋಸ್ಕರ. ಫ್ರಂಟ್ ಶೇಪು ಮೇಲೆ ಬರೋ ರೀತಿ ಇಟ್ಕೊಂಡು ಇನ್ಸೈಡ್ಗೆ ಇಂಟು ಮಾರ್ಕ್ ಹಾಕಿದ್ದೀನಿ. ಈಗ ಪ್ಯಾಚನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಎರಡೂ ಸ್ಲೀವ್ಸ್ಗೂ ಪ್ಯಾಚನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಅಟ್ಯಾಚಿಂಗ್ ಒಂದು ಸ್ಟಿಚ್ಚು, ಹಾಗೆ ಟಾಪಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಎರಡೂ ಸೈಡು ಪ್ಯಾಚನ್ನು ಕೊಡಬೇಕು. ಇದು ಕಟ್ಟಿಂಗ್ ಮಾಡುವಾಗಲೇ ಪ್ಯಾಚನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಪೀಸ್ಗಳನ್ನು ಈ ರೀತಿ ಜಾಯಿಂಟನ್ನು ಮಾಡ್ಕೊಳ್ಬೇಕು. ಒಂದು ಸ್ಲೀವು ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ಲೀವ್ಗೂ ಅದೇ ರೀತಿ ಪ್ಯಾಚ್ ಪೀಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಬಿಗಿನರ್ಸು ಸ್ಲೀವ್ಸಲ್ಲೇ ಕನ್ಫ್ಯೂಸ್ ಆಗ್ತಾರೆ, ಅದಕ್ಕೋಸ್ಕರ ಇಂಟು ಮಾರ್ಕ್ ಇಟ್ಕೊಂಡ್ರೆ ಬೆಸ್ಟು. ನೋಡಿ, ಪ್ಯಾಚ್ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ ಅದು ಎಕ್ಸೆಸ್ ಪೀಸೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಶೇಪನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಮೇನ್ ಕ್ಲಾತ್ ಮೇಲೆ ಇಂಟು ಮಾರ್ಕ್ ಮೇಲೆ ಕಾಣೋ ರೀತಿ ಹಾಕಿ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ಮೇನ್ ಕ್ಲಾತ್ಗೂ ಪ್ಯಾಚನ್ನು ಕೊಡಬೇಕು, ಅದಕ್ಕೋಸ್ಕರ ಮುಕ್ಕಾಲು ಭಾಗ ಸ್ಟಿಚ್ ಹಾಕಿ ಸ್ಟಾಪ್ ಮಾಡ್ತಿದ್ದೀನಿ. ಈಗ ಬ್ಲೌಸ್ ಪೀಸ್ಗೆ ಪ್ಯಾಚ್ ಪೀಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಈಗ ಅಟ್ಯಾಚ್ ಮಾಡಿದಾದಮೇಲೆ ಈ ಮುಕ್ಕಾಲು ಭಾಗ ಹಾಕಿ ಅಟ್ಯಾಚ್ ಮಾಡಿರ್ತೀನಲ್ಲ, ಆ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ ಫಿನಿಶ್ ಮಾಡ್ತಿದ್ದೀನಿ. ನೋಡಿ, ಇನ್ನೊಂದು ಸೈಡು ಇದೇ ರೀತಿಯೇ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಟರ್ನ್ ಮಾಡಿ ಲೈನಿಂಗ್ ಸೈಡು ಒಂದು ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಸ್ವಲ್ಪ ಎಡ್ಜ್ಗೆ ಹಾಕ್ತಿದ್ದೀನಿ. ಇದು ಸ್ಲೀವ್ಸ್ಗಾಗಲಿ ಮೇನ್ ಕ್ಲಾತ್ಗಾಗಲಿ ಪ್ಯಾಚಸ್ ಕೊಡುವಾಗ ಎಲ್ಲ ಸ್ಟಿಚಸ್ಸು ಇನ್ಸೈಡ್ಗೆ ಹೋಗಬೇಕು, ಆ ರೀತಿ ಟರ್ನ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಮೈನ್ ಸ್ಲೀವ್ಸ್ಗೆ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ, ಟಾಪ್ ಸ್ಟಿಚ್ ಹಾಕಿದ ನಂತರ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಬ್ಲೌಸ್ ಪೀಸ್ನ ಸ್ಪ್ರೆಡ್ ಮಾಡಿಕೊಂಡು ಫೋಲ್ಡಿಂಗ್ಸ್ ಇಲ್ಲದೆ ಇರೋ ರೀತಿ ಇಟ್ಕೊಂಡು ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಹಾಕಬೇಕು. ಇದು ಸ್ಲೀವ್ಸು ಕಟ್ ಮಾಡುವಾಗಲೇ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ನಮಗೆ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ಸಾಕಾಗುತ್ತೆ. ಈ ಎಕ್ಸ್ಟ್ರಾ ಪೀಸು ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ, ಒಂದು ಸ್ಲೀವ್ ರೆಡಿ ಆಯಿತು. ಈಗ ಇನ್ನೊಂದು ಸ್ಲೀವ್ಸ್ಗೆ ಮೇನ್ ಕ್ಲಾತು ಪ್ಯಾಚನ್ನು ಅಟ್ಯಾಚ್ ಮಾಡಿದ್ದಾಯಿತು. ಲೈನಿಂಗ್ ಅಟ್ಯಾಚ್ ಮಾಡುವಾಗ ಮುಕ್ಕಾಲು ಭಾಗ ಸ್ಟಿಚ್ ಹಾಕಿ ಸ್ಟಾಪ್ ಮಾಡಿರ್ತೀನಲ್ಲ, ಅದನ್ನು ಈಗ ಕಂಟಿನ್ಯೂ ಮಾಡಬೇಕು. ಮೇನ್ ಕ್ಲಾತು ಅಟ್ಯಾಚ್ ಆದಮೇಲೆ ಲೈನಿಂಗ್ನ ಟರ್ನ್ ಮಾಡಿ ಇಟ್ಕೊಂಡು ಲೈನಿಂಗ್ ಕಡೆಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಟಾಪ್ ಸೈಡ್ಗೆ ಎಡ್ಜಸ್ಗೆ ಒಂದು ಸ್ಟಿಚ್ಚು ಹಾಕ್ತಿದ್ದೀನಿ ಸ್ಲೀವ್ಸ್ಗೆ. ಈ ಬ್ಲೌಸ್ ಪೀಸು ಚೆನ್ನಾಗಿದೆ ಸ್ಟಿಚ್ ಮಾಡೋದಕ್ಕೆ, ನೀಟಾಗಿ ಕುತ್ಕೊಳ್ತಾ ಇದೆ. ಟಾಪ್ ಸ್ಟಿಚ್ ಆದಮೇಲೆ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಫ್ರಂಟ್ಗೆ ಡಾಟ್ಸ್ ಎಲ್ಲ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟೇ. ಈಗ ಸ್ಲೀವ್ಸು ರೆಡಿ ಮಾಡ್ತಿದ್ದೀನಿ. ನೋಡಿ, ಲೈನಿಂಗ್ ಸುತ್ತಲೂ ಸ್ಟಿಚ್ಚನ್ನು ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಎಕ್ಸೆಸ್ ಪೀಸು ಟ್ರಿಮ್ ಮಾಡಿದ್ರೆ ಇನ್ನೊಂದು ಸ್ಲೀವು ರೆಡಿ ಆಗುತ್ತೆ. ಈ ಡಾರ್ಕ್ ಕಲರ್ ಪಿಂಕ್ ಕಲರ್ ಬ್ಲೌಸ್ ಪೀಸೇ ತುಂಬ ಬರುತ್ತೆ ನನ್ನ ಹತ್ರ, ತುಂಬ ಬ್ಲೌಸು ಈ ಕಲರೇ ಸ್ಟಿಚ್ ಮಾಡ್ತಿರ್ತೀನಿ. ನೋಡಿ, ಸ್ಲೀವ್ಸು ಎರಡೂ ರೆಡಿ ಆಯಿತು. ಫ್ರಂಟ್ ಶೇಪು ಮೇಲೆ ಬರೋ ರೀತಿ ಎರಡೂ ಆಪೋಸಿಟು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೋಸ್ಕರ ಲೈನಿಂಗ್ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ, 2 ಲೇಯರು. ಫ್ರಂಟು ಆಲ್ರೆಡಿ ಡಾಟ್ಸ್ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತಿದ್ದೀನಿ.
ಇದು ನಾನು ಈಗ ರೆಡಿ ಮಾಡ್ತಿರೋದು ಕಚ್ಚಾ ಒಳಗಡೆ ಹೋಗೋ ರೀತಿ ಅಟ್ಯಾಚನ್ನು ಮಾಡ್ತಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿದ್ರೆ ಓವರ್ ಹಾಕಬೇಕು ಅನ್ನೋದು ಇರೋದಿಲ್ಲ. ಹಾಗೆಯೇ ನಮಗೆ ಕಾಣ್ದಿರನೇ ಒಳಗಡೆಗೆ ಸ್ಟಿಚ್ಚು ಹೋಗ್ಬಿಟ್ಟಿರುತ್ತೆ. ಫಿನಿಶಿಂಗು ನೀಟಾಗಿ ಬಂದಿರುತ್ತೆ. ನೋಡಿ, ಅಟ್ಯಾಚ್ ಆಗಿದ್ದಾದಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಕ್ರಾಸ್ ಪೀಸ್ನ ಆ ಕಡೆದು ಪಟ್ಟಿ ಮತ್ತು ಈ ಕಡೆದು ಪಟ್ಟಿ ಸೇರಿಸ್ಕೊಂಡು ಒಂದು ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಈ ರೀತಿ ಹಾಕುವಾಗ ಒಳಗಡೆ ಬ್ಲೌಸ್ ಪೀಸು ಫೋಲ್ಡ್ ಆಗದೆ ರೀತಿ ನೋಡ್ಕೊಳ್ಬೇಕು. ಈಗ ಚಿಕ್ಕ ಚಿಕ್ಕದಾಗಿ ಒಂದೊಂದು ನ್ಯಾಚ್ ಕೊಟ್ಟು, ಇದು ನ್ಯಾಚ್ ಅಂತಾರೆ ಕೆಲವರು ಟಕ್ಸ್ ಅಂತಾರೆ, ಚಿಕ್ಕ ಚಿಕ್ಕದಾಗಿ ಕೊಟ್ಟು ಅದನ್ನು ಒಳಗಡೆ ಹಾಕಿರೋದನ್ನು ಟರ್ನ್ ಮಾಡಿ ಮೇಲೆಗೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ನಿಧಾನವಾಗಿ ತೆಗೆದ್ರೆ ಆರಾಮಾಗಿ ಬರುತ್ತೆ. ನೋಡಿ, ಫಿನಿಶಿಂಗ್ ನೀಟಾಗಿರುತ್ತೆ. ಕಚ್ಚಾ ಒಳಗಡೆನೂ ಕಾಣಲ್ಲ ಮತ್ತು ನೀಟಾಗೂ ಫಿನಿಶಿಂಗ್ ಬರುತ್ತೆ. ಇದೇ ರೀತಿಯೇ ಎರಡು ಸೈಡು ಮಾಡ್ಕೊಂಡಿದ್ದಾಯಿತು. ಈಗ ಪಟ್ಟಿ ಕೊಡೋಕ್ಕೂ ಮುಂಚೆ ಎರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಲೆಫ್ಟ್ ಸೈಡ್ಗೆ, ಅಂದರೆ ನಮಗೆ ಲೆಫ್ಟ್ ಸೈಡ್ ಕಾಣೋ ರೀತಿ ಹುಕ್ಸ್ ಪಟ್ಟಿನ ಕೊಡ್ತಿದ್ದೀನಿ. ಡಬಲ್ ಲೇಯರ್ ಕೊಡ್ತಿದ್ದೀನಿ. ಇದು ಬರೀ ಲೈನಿಂಗ್ ಪೀಸನ್ನು ತಗೊಂಡಿದ್ದೀನಿ ಹುಕ್ಸ್ ಪಟ್ಟಿಗೋಸ್ಕರ. ಅಟ್ಯಾಚ್ ಒಂದು ಸ್ಟಿಚ್ ಹಾಕ್ಕೊಂಡು ಹಾಗೆಯೇ ಟಾಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಹುಕ್ಸ್ ಪಟ್ಟಿನ ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಟ್ಬಿಟ್ಟು ಇದು ಬಾಟಮ್ ಸೈಡಿಂದ ಸ್ಟಾರ್ಟ್ ಮಾಡಿ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಇದು ಪಟ್ಟಿ ಒಂದೇ ಈವನ್ನಾಗಿ ಇರೋ ರೀತಿಯಲ್ಲಿ ಹಾಕಿದ್ರೆ ಬ್ಲೌಸು ನೀಟಾಗಿ ಕಾಣುತ್ತೆ. ನೋಡಿ, ಹುಕ್ಸ್ ಪಟ್ಟಿ ಕಂಪ್ಲೀಟ್ ಆಯಿತು. ಈಗ ಕಾಜಾ ಪಟ್ಟಿಗೆ ಇನ್ಸೈಡ್ ಹಾಕ್ಕೊಂಡು, ಫ್ರಂಟ್ ಪೀಸು ಇನ್ಸೈಡ್ ಇದೆ, ಮೇಯ್ನ್ ಕ್ಲಾತ್ ಒಂದು ಲೇಯರು, ಲೈನಿಂಗ್ ಒಂದು ಲೇಯರ್ ತಗೊಂಡು ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಹಾಕಿದ್ದಾಯಿತು. ಈಗ ಟರ್ನ್ ಮಾಡಿ ಟಾಪ್ ಸೈಡಿಂದ ಒಂದು ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಈ ಪಟ್ಟಿ ಕೊಡೋದಕ್ಕೆ ಸ್ವಲ್ಪ ಅಗಲವಾಗೇ ಪೀಸ್ ತಗೊಳ್ತೀನಿ ನಾನು. ಈಗ ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಎಷ್ಟು ಅಗಲ ಬೇಕು ನಮಗೆ ಪಟ್ಟಿ ಅದನ್ನು ನೋಡಿಕೊಂಡು ಬಾಟಮ್ ಸೈಡಿಂದನೇ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಇದು ನಮಗೆ ಎಷ್ಟು ಅಗಲ ಬೇಕು ಅಂತ ಫೋಲ್ಡಿಂಗ್ ನೋಡಿಕೊಂಡು ಫೋಲ್ಡ್ ಮಾಡಿಕೊಳ್ಬೇಕು. ಎಡ್ಜ್ಗೆ ಒಂದು ಸ್ಟಿಚ್ ಹಾಕಿದಾದಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ನೋಡಿ, ಡಬಲ್ ಪಟ್ಟಿ ಕಂಪ್ಲೀಟ್ ಆಯಿತು. ಎರಡು ಪಟ್ಟಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಇಟ್ಕೊಂಡು ಈಕ್ವಲಾಗಿ ಎರಡು ಕಡೆ ಮಾರ್ಕನ್ನು ಹಾಕ್ಕೊಳ್ಬೇಕು. ಮಾರ್ಕ್ ಹಾಕಿದಾದಮೇಲೆ ಎಕ್ಸ್ಟ್ರಾ ಪೀಸನ್ನು ಟ್ರಿಮ್ ಮಾಡ್ಕೋಬೇಕು. ನೆಕ್ಕು ಬ್ರಾಡ್ ಬೇಕಂದರೆ ಈಗ ಒಂಚೂರು ತೆಕ್ಕೊಳ್ಬೋದು. ಈಗ ನೆಕ್ ಶೇಪು ತೆಗೆದಿದ್ದಾದಮೇಲೆ ಎರಡು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪಟ್ಟಿ ಈಕ್ವಲ್ ಇದೆಯಾ ಅಂದ್ಬಿಟ್ಟು. ನೆಕ್ಸ್ಟು ಬ್ಯಾಕ್ ಪೀಸ್ ಕೆಳಗಡೆ ಹಾಕ್ಕೊಂಡು, ಬ್ಯಾಕ್ ಪೀಸು ಟಾಪ್ ಸೈಡ್ ನಮಗೆ ಕಾಣಬೇಕು, ಫ್ರಂಟು ಇನ್ಸೈಡು ನಮಗೆ ಮೇಲೆ ಕಾಣೋ ರೀತಿ ಹಾಕ್ಕೊಂಡು ಆಪೋಸಿಟ್ ಕರೆಕ್ಟಾಗಿ ಹಾಕ್ಕೊಂಡು ಶೋಲ್ಡರ್ ಅಟ್ಯಾಚನ್ನು ಮಾಡ್ಕೊಳ್ಬೇಕು. ಶೋಲ್ಡರ್ ಅಟ್ಯಾಚು ಡಬಲ್ ಸ್ಟಿಚ್ಚೇ ಮಾಡಬೇಕು ಯಾವಾಗಲೂ. ಅರ್ಧ ಇಂಚು ಮಾರ್ಜಿನ್ನು ಕಂಪಲ್ಸರಿಯೇ ಕೊಡಬೇಕು. ಶೋಲ್ಡರ್ ಅಟ್ಯಾಚು ಕಂಪ್ಲೀಟ್ ಆಯಿತು. ಈಗ ಫಸ್ಟು ಪೈಪಿಂಗ್ ಕೊಡ್ತಿದ್ದೀನಿ. ಪೈಪಿಂಗ್ ಆದರೂ ಕೊಡ್ಬೋದು ಅಥವಾ ಸ್ಲೀವ್ ಅಟ್ಯಾಚ್ ಆದರೂ ಮಾಡ್ಬೋದು. ನಾನು ಪೈಪಿಂಗೇ ಕೊಡ್ತಿದ್ದೀನಿ. ಬ್ಲೌಸ್ ಪೀಸು ಟಾಪ್ ಸೈಡಿಂದ ಕ್ರಾಸ್ ಪೀಸನ್ನು 1/4 ಇಂಚು ಮಾರ್ಜಿನ್ ಬಿಟ್ಕೊಂಡು ನಿಧಾನವಾಗಿ ಕೊಡ್ತಾ ಹೋಗಬೇಕು. ಅದು 1/4 ಇಂಚು ಮಾರ್ಜಿನ್ನು ಎಲ್ಲ ಕಡೆ ಕರೆಕ್ಟಾಗಿ ಬರೋ ರೀತಿ ನೋಡಿಕೊಂಡು ಕೊಡಬೇಕು. ಇದು ಎಕ್ಸ್ಪೀರಿಯೆನ್ಸ್ ಇರೋರು ಸ್ಪೀಡಾಗಿ ಮಾಡ್ತಾರೆ, ಬಿಗಿನರ್ಸು ಸ್ವಲ್ಪ ಸ್ಲೋವಾಗೇ ಮಾಡಿ ಪರವಾಗಿಲ್ಲ. ಬ್ಯಾಕಲ್ಲಿ ರೌಂಡು ತಿರುಗೋ ಹತ್ರ ಸ್ವಲ್ಪ ನಿಧಾನವಾಗಿ ನಿಲ್ಲಿಸ್ಕೊಂಡು ತಿರುಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಬಿಗಿನರ್ಸ್ ಆದರೆ ಒಂದೇ ಸಲ ರೌಂಡ್ ತಿರುಗಿಸ್ಬಿಡ್ತಾರೆ. ನೋಡಿ, ಕ್ರಾಸ್ ಪೀಸು ಕೊಟ್ಟಿದ್ದು ಕಂಪ್ಲೀಟ್ ಆಯಿತು. ಈಗ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿಗೆ ಚಿಕ್ಕ ಚಿಕ್ಕದಾಗಿ ಒಂದೊಂದು ನ್ಯಾಚನ್ನು ಕೊಟ್ಕೊಳ್ಬೇಕು. ಇದು ಸ್ಟಿಚ್ ತನಕ ಕಟ್ ಮಾಡಬಾರ್ದು, ಸ್ವಲ್ಪ ಕಟ್ ಮಾಡಬೇಕು. ಈಗ ಕಚ್ಚಾ ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆಗೆ ಟರ್ನ್ ಮಾಡಿಬಿಟ್ಟು ಪೈಪಿಂಗ್ ನಮಗೆ ಎಷ್ಟು ದಪ್ಪ ಬೇಕು ಅನ್ನೋದನ್ನು ಮೇಲೆ ಕಾಣೋ ರೀತಿ ಇಟ್ಕೊಂಡು ಬ್ಲೌಸ್ ಮೇಲೂ ಅಲ್ಲ, ಈ ಕಡೆ ಪೈಪಿಂಗ್ ಮೇಲೂ ಅಲ್ಲ, ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಫೋಲ್ಡಿಂಗು ನೀಟಾಗಿ ಮಾಡಿಕೊಂಡು ನಿಧಾನವಾಗಿ ಮಾಡ್ತಾ ಹೋಗಬೇಕು. ಫಸ್ಟು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಕೈ ಇಟ್ಕೊಂಡು ನಿಧಾನವಾಗಿ ಕರೆಕ್ಟಾಗಿ ಸ್ಟಿಚ್ ಬಿಟ್ಟರೆ ಕರೆಕ್ಟಾಗಿ ಬರುತ್ತೆ. ಈ ಥರ ಪೈಪಿಂಗು ಬೇಗನೆ ಆಗುತ್ತೆ.
ನಾವು ಒಂದೇ ಈವನ್ ಆಗಿ ರೌಂಡಾಗಿ ಪೈಪಿಂಗ್ ಬಿಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬ್ಲೌಸು. ಸ್ವಲ್ಪ ನಿಧಾನವಾಗೇ ತೋರಿಸ್ತಿದ್ದೀನಿ, ಬಿಗಿನರ್ಸ್ಗೆ ಸ್ವಲ್ಪ ನೋಡಿದ್ರೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಿಧಾನವಾಗೇ ವಿಡಿಯೋ ಹಾಕಿದ್ದೀನಿ. ತುಂಬ ದೂರಕ್ಕೆ ಸೆಟ್ ಮಾಡಿ ಇಟ್ಕೊಳ್ಳೋಕ್ಕೆ ಕಷ್ಟ ಅನಿಸಿದ್ರೆ ಸ್ವಲ್ಪ ಹತ್ರಕ್ಕೆ ಸೆಟ್ ಮಾಡಿ ಇಟ್ಕೊಂಡು ನಿಧಾನವಾಗಿ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನಮಗೆ ಮೇಲೆ ನೋಡೋದಕ್ಕೆ ಪೈಪಿಂಗು ನೀಟಾಗಿ ಒಂದೇ ಲೆವೆಲ್ಲಾಗಿ ಇರೋ ರೀತಿ ನಾವು ಫೋಲ್ಡಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಫೋಲ್ಡಿಂಗು ಕಂಪ್ಲೀಟ್ ಆಗ್ತಿದೆ. ಇದು ಪೈಪಿಂಗ್ ಮಾಡುವಂಥ ಈಸಿ ಪ್ರಾಸೆಸ್. ಇದು ಕಂಪ್ಲೀಟ್ ಆಯಿತು ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ಇದೆ ಪೈಪಿಂಗು. ಮುಗೀತು, ಪೈಪಿಂಗ್ ಮಾಡಿ ರಫಿಂಗ್ ಹೊಡೆದು ತೆಗಿಬೇಕು. ನೋಡಿ, ಪೈಪಿಂಗು ನೀಟಾಗಿ ಸಣ್ಣಗೆ ಎಲ್ಲ ಕಡೆ ಒಂದೇ ರೀತಿ ಕಾಣೋ ರೀತಿ ಬಂದಿದೆ. ಇದು ಪೈಪಿಂಗು ಮಾಡಿದ್ದು ಕಂಪ್ಲೀಟ್ ಆದಮೇಲೆ ಸ್ಲೀವ್ಸು ಅಟ್ಯಾಚ್ ಮಾಡ್ತಿದ್ದೀನಿ. ಶೋಲ್ಡರ್ ಸ್ಟಿಚ್ ಹಾಕಿರ್ತೀವಲ್ವ, ಅಲ್ಲಿಗೆ ಸ್ಲೀವ್ಸ್ನ ಸೆಂಟರ್ ನ್ಯಾಚ್ ಇಟ್ಕೊಂಡು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕು. ಇದು ಅಷ್ಟೇ, ಬ್ಲೌಸ್ ಪೀಸ್ದು ಮಾರ್ಜಿನ್ನು ಸ್ಲೀವ್ಸು ಎರಡರದ್ದು ಈಕ್ವಲ್ ಆಗಿರೋ ರೀತಿ ನೋಡಿಕೊಂಡು ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ನಿಧಾನವಾಗಿ ಸ್ಟಿಚ್ ಆಗ್ತಾ ಹೋಗಬೇಕು. ಈಗ ಒಂದು ಸೈಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಸೈಡನ್ನು ಹಾಕ್ಕೊಳ್ಬೇಕು. ಈ ಸ್ಲೀವ್ ಅಟ್ಯಾಚು ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಬೇಕು. ಈ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕೆಳಗಡೆ ಕ್ಲಾತು ಫೋಲ್ಡಿಂಗ್ ಆಗದೆ ಇರೋ ರೀತಿ ನೋಡಿಕೊಂಡು ಅಟ್ಯಾಚನ್ನು ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ ರಫಿಂಗ್ ಹೊಡೆದು ತೆಗಿಬೇಕು. ಈ ಸ್ಲೀವ್ ಅಟ್ಯಾಚ್ ಮಾಡುವಾಗ ಒಳಗಡೆ ಬ್ಲೌಸ್ ಪೀಸ್ ಕ್ಲಾತು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ಬಿಗಿನರ್ಸ್ಗೆ. ಆ ರೀತಿ ಸಿಗಾಕೊಳ್ಳೋಕ್ಕೆ ಚಾನ್ಸ್ ಇಲ್ಲದೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಅರ್ಧ ಇಂಚು ಮಾರ್ಜಿನ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಇದು ಡಬಲ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಎರಡು ಸ್ಲೀವ್ಸು ಅಟ್ಯಾಚು ಕಂಪ್ಲೀಟ್ ಆಗಿದೆ. ಈಗ ಫೈನಲ್ ಸ್ಟಿಚ್ಗೋಸ್ಕರ ಸ್ಲೀವ್ಸು ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಮಾರ್ಕ್ ಹಾಕ್ಕೊಂಡು ಆಮೇಲೆ ಆರ್ಮ್ ಶೇಪ್ ಕಡೆಗೆ ಎಲ್ಲಿಗೆ ಸ್ಟಿಚ್ ಬಂದಿದೆ ಅಲ್ಲಿಗೆ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಬೇಕು. ಇದು ಫ್ರಂಟು ಬ್ಯಾಕ್ಗೆ ಫಸ್ಟೇ ನಾವು ಬ್ಯಾಕ್ ರೆಡಿ ಮಾಡ್ಕೊಳ್ಬೇಕಾದ್ರೇ ಹಾಕ್ಕೊಂಡಿರ್ತೀವಿ. ಬ್ಯಾಕ್ಗೆ ಫ್ರಂಟ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಫ್ರಂಟ್ಗೆ ಹಾಕ್ಕೊಂಡಿರ್ತೀವಿ. ಆ ಎರಡು ಮಾರ್ಕನ್ನು ಜಾಯಿಂಟ್ ಮಾಡಿ ಇಟ್ಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ಚನ್ನು ಸ್ಟ್ರೈಟಾಗಿ ಹಾಕ್ಕೊಳ್ಬೇಕು. ಬೈ ಚಾನ್ಸು ಫ್ರಂಟ್ ಜಾಸ್ತಿ ಇದ್ದರೆ 4th ಡಾಟ್ಸನ್ನು ತಗೊಳ್ಬೇಕಾಗುತ್ತೆ. ನೋಡಿ, ಒಂದು ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಇದೇ ರೀತಿ ಇನ್ನೊಂದು ಸೈಡು ಸ್ಲೀವ್ಸು ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಆರ್ಮ್ ಶೇಪ್ ಕಡೆನೂ ಮಾರ್ಕನ್ನು ಅಳತೆ ಬ್ಲೌಸ್ ಪ್ರಕಾರನೇ ಹಾಕ್ಕೊಳ್ತಿದ್ದೀನಿ. ಇದರಲ್ಲೂ ಫ್ರಂಟು ಬ್ಯಾಕ್ಗೆ ಫಸ್ಟೇ ಮಾರ್ಕಿಂಗ್ ಆಗಿರುತ್ತೆ. ಈ ಮಾರ್ಕನ್ನು ಬೇಸ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇದು ಸ್ಟಿಚ್ಚು ಸ್ಟ್ರೈಟಾಗಿರೋ ರೀತಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ಲೀವ್ಸ್ದು ಓವರ್ಲಾಕ್ ಮಾಡಿರೋದು ನಮಗೆ ಸ್ಲೀವ್ಸ್ ಕಡೆಗೇ ಫೋಲ್ಡ್ ಆಗೋ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಇದು ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ರಫಿಂಗು ಕಂಪಲ್ಸರಿ ಹಾಕಬೇಕಾಗುತ್ತೆ. ಈಗ ಎರಡೂ ಕಡೆ ಒಂದೊಂದು ಸ್ಟಿಚ್ಚನ್ನು ಹಾಕಿದಾದಮೇಲೆ ಅಳತೆ ಬ್ಲೌಸ್ ಇಟ್ಟು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು. ಒಂದು ಸಲ ನಾನು ಚೆಕ್ ಮಾಡ್ತಿದ್ದೀನಿ. ಈಗ ಹೆಚ್ಚು ಕಡಿಮೆ ಬಂದಿದ್ದರೆ ಈ ಒಂದು ಸ್ಟಿಚ್ ಹಾಕಿರ್ತೀವಲ್ವ, ಈಗಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಇನ್ನು ಉಳಿದಂಥ ಎಕ್ಸ್ಟ್ರಾ ನಾವು 3 ಸ್ಟಿಚ್ಚು ಹಾಕ್ತೀವಲ್ವ, ಅದನ್ನು ಹಾಕ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಫ್ರಂಟ್ ಡಾಟ್ಸು ಮತ್ತು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋದು ಎರಡನ್ನೂ ತೋರಿಸಿಲ್ಲ. ಉಳಿದಂತೆ ಬ್ಲೌಸು ಫುಲ್ಲು ಸ್ಟಿಚಿಂಗನ್ನು ತೋರಿಸಿದ್ದೀನಿ. ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಡೌಟ್ ಇರೋರು ಆ ವಿಡಿಯೋನ ನೋಡ್ಬೋದು. ಈಗ ನೋಡಿ, ಈ ಸೈಡು ಎಕ್ಸ್ಟ್ರಾ 3 ಸ್ಟಿಚ್ಚು ಹಾಕಿದ್ದು ಕಂಪ್ಲೀಟ್ ಆಯಿತು. ಟೋಟಲಾಗಿ ನಾನು ಎಲ್ಲ ಬ್ಲೌಸ್ಗೂ 4 ಸ್ಟಿಚ್ಚನ್ನು ಹಾಕ್ತೀನಿ. ಇನ್ನೊಂದು ಸೈಡೂ ಅಷ್ಟೇ 4 ಸ್ಟಿಚ್ಚನ್ನು ಹಾಕಿ ಓವರ್ಲಾಕ್ ಮಾಡಿದ್ರೆ ಬ್ಲೌಸು ಕಂಪ್ಲೀಟ್ ಆಗುತ್ತೆ. ಇದು 4 ಸ್ಟಿಚ್ಚು ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಎಕ್ಸ್ಟ್ರಾ ಪೀಸನ್ನು ನೀಟಾಗಿ ಕಟ್ ಮಾಡಿ ಈಕ್ವಲ್ಲಾಗಿ ಇಟ್ಕೊಂಡು ಆಮೇಲೆ ಓವರ್ಲಾಕ್ ಮಾಡಬೇಕು. ಈಗ ಇನ್ನೊಂದು ಸೈಡು ಅದೇ ರೀತಿಯೇ ಎಕ್ಸ್ಟ್ರಾ 3 ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಒಂದು ಸೈಡ್ ಕಂಪ್ಲೀಟ್ ಆಗಿದೆ.
ಈ ಸೈಡೂ ಅದೇ ರೀತಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಬಿಗಿನರ್ಸು ಒಂದು ಸಲ ಅಲ್ಲ ಅಂದರೆ 2 ಸಲ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು. ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬ್ಲೌಸು ಸ್ಟಿಚಿಂಗು ಈಸಿಯಾಗಿ ಮಾಡ್ಬೋದು. ಇನ್ನು ಈ ಬ್ಲೌಸ್ಗೆ ಬ್ಯಾಕ್ ಸೈಡು ಥ್ರೆಡ್ ಇಡೋದು ಏನೂ ಬೇಕಾಗಿಲ್ಲ. ಇವರು ಸ್ವಲ್ಪ ಏಜ್ಡ್ ಪರ್ಸನ್ನು. ನೋಡಿ ಓವರ್ಲಕ್ಕು 2 ಸೈಡು ಕಂಪ್ಲೀಟ್ ಆಯಿತು. ಟೋಟಲಾಗಿ ಬ್ಲೌಸು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಹಾಗೆಯೇ ಉಕ್ಸ್ಗೆ ಹಾಕೋರಿಗೆ ನಾನು ಮಾರ್ಕ್ ಹಾಕಿ ಕೊಡ್ತೀನಿ. ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಮಾರ್ಕನ್ನು ಹಾಕಿ ಕೊಡ್ತೀನಿ. ಈ ಮಾರ್ಕ್ ಹಾಕ್ಬಿಟ್ಟು ಉಕ್ಸ್ ಹಾಕೋರಿಗೆ ಕೊಟ್ಟರೆ ಅವರು ಉಕ್ಸ್ ಹಾಕಿ ತೊಗೊಂಡು ಬಂದು ಕೊಡ್ತಾರೆ. ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಟೈಲರಿಂಗ್ ಲರ್ನರ್ಸ್ ಇರ್ತಾರಲ್ಲ ಅಂಥವರಿಗೆ ಶೇರ್ ಮಾಡಿ, ಅವರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.